ಬೇಕಾರೆ ತಿನ್ಕೊಂಡು ಊರಾಗ ಓಡಾಡ್ಕೊಂಡು ಇದ್ಬಿಡ್ತೀನಿ. ನಾನು ಅಷ್ಟೇ ಕಣವ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಬರಕ್ಕಿಲ್ಲ. ನಿನ್ನಂತೋಡು ನಾನು ನೋಡೇ ಇಲ್ಲ ಬಿಡವ, ಮುಂದೆ ನೋಡೋದು ಇಲ್ಲ ಬಿಡಿ. ನೋಡಕ್ಕೆ ಇನ್ನೊಂದು ವರ್ಷಕ್ಕೆ ನೀವು ಇತ್ತಿರೋವಾಗೇನೆ ಹಾಕಿಸ್ಕೊಂಡಿರ್ತೀರೋ. ಇವತ್ತು ಸೇಫ್ಟಿಗೆ ಹೆಂಗನ ಆಗಲಿ ಹೋಗ್ಬಿಟ್ಟು ಈಚೆ ಕಡೆ ಒಡ ತುಂಬ ತಿನ್ಕೊಬಿಟ್ಟು ಅತ್ಲಾಗ ಬಂದ್ಬಿಡ್ಬೇಕಣಪ್ಪ. ಒಡ ತುಂಬ ತಿನ್ಕೊಂಡು ಬರಲಿಲ್ಲ ಅಂತಂದರೆ ಇವತ್ತು ಒಣಗಣೆ ಸಾಗೋಗ್ಬಿಡ್ತೀನಿ ನಾನಂತೂ. ಯಾಕೆ ಬೇಕಲ್ವ ನನಗೆ, ಯಾಕೆ ಬೇಕು ಸುಮ್ಕೆನೇನಿಯ. ದೇವ್ರೆ ನೀನೇ ಕಾಪಾಡಬೇಕು ಕಣಪ್ಪ. ಇವತ್ತು ಹೋಟ್ಲಾಗ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಬಿಟ್ಟು ಬಂದು ಇವಳು ಇನ್ನೇನು ಕೊಡ್ತಾಳು ಆಮೇಕಿಂದ ತಿನ್ಕೊಂಡ್ರಾಯ್ತು. ಅಲ್ಲೂ ಹಂಗೆ ಮಾಡಿ ಸಾಯಿಸೋಳು, ಇಲ್ಲಿ ಬಂದ್ರೆ ಇದು ಅದೇ ಬುದ್ಧಿನೇನಿಯ. ಕರ್ಮ. ಸರಿ, ನೀವು ಎಲ್ಲನೂ ಆರಾಮಾಗಿ ಹೋಗಿ ಮುಖ ಇಕ್ಕ ತೊಳ್ಕೊಂಡು ಎಲ್ಲನೂ ಪ್ರೆಸ್ ಆಗಿ ನಾನು ಅಷ್ಟಾಗಿ ಹೋಗ್ಬಿಟ್ಟು 10 ನಿಮಿಷನೇನಿಯ ಹಂಗೆ ತಿಂಡಿ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಆಮೇಕಿಂದ ಎಲ್ಲ ಕುಂತ್ಕೊಂಡು ತಿಂದ್ರಾಯ್ತು ಸರಿನೇ. ಹೋಗ್ಬಿಟ್ಟು ನಾನು ಮಾಡ್ತೀನಿ, ನೀವೆಲ್ಲ ಪಟ 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 ಅಂತ ಮುಖ ತೊಳ್ಕೊಳ್ಳೋದು ಸ್ನಾನ ಮಾಡೋದು ಇದ್ರೆ ಮಾಡಿ ಮುಗಿಸ್ಕೊಬಿಡಿ. ಸರಿ ಆಯ್ತು ಶಾರದಾ. ಆಹಾ ಸೊಸೆ ಮುದ್ದು ಅಂದರೆ ಹಿಂಗಿರ್ಬೇಕು. ಏನೂ ಕ್ಯಾಮೆ ಮಾಡಬೇಡ್ರಿ, ಎಲ್ಲ ಕ್ಯಾಮೆ ನಾನೇ ಮಾಡ್ತೀನಿ ಅಂತ ಹೇಳೋ ಅಂತ ಒಳ್ಳೆ ಮನ್ಸೈತಲ್ಲ. ಇಂಥ ಮಗ ಎಲ್ಲನ ಸಿಗ್ತದ? ಇಡೀ ಊರ್ಗೇನಿಯ ಕೂಗಿ 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 ಹೇಳ್ಕೊಬತ್ತೀನಿ, ನನ್ನ ಸೊಸೆ ಅಂತ ಸೊಸೆ ಈ ಪ್ರಪಂಚದಾಗೇನಿಯ ಇಲ್ಲ. ಮುದ್ದಿನ ಸೊಸೆ, ಮುದ್ದುನೇ ಮುದ್ದಿನ ಸೊಸೆ ಬಿಡು. ಊರವ್ರಿಗೆಲ್ಲ ಹೊಟ್ಟೆ ಉರಿಸ್ಬೇಕು ಈ ವಿಷಯನ, ತುಂಬ ಹೇಳ್ಕೊಂಬಿಟ್ಟು ಬರ್ಬೇಕು ನೋಡು. ಅಮ್ಮ ಇವಳಿಗೆ ನಮ್ಮ ಮುಂದೆ ದೊಡ್ಡ ರೋಗ, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಕೂಗಾಡ್ತಾಳಲ್ಲಮ್ಮ. ಇವಳಂತ ಪೆದ್ ಬಡೈತದು, ಹುಡಿಕೊಂಡೋದ್ರು ಸಿಗಾಕಿಲ್ಲ ಕಣಮ್ಮ, ಹುಡಿಕೊಂಡೋದ್ರು ಸಿಗಾಕಿಲ್ಲ. ಅಲ್ಲಿ ನೋಡಮ್ಮ ಎಲ್ಲ ಕೆಲಸ ಅವಳೆ ಮಾಡ್ತಾಳಂತೆ, ನಾವೇನು ಮಾಡಂಗೆ ಇಲ್ವಂತೆ. ಅಮ್ಮ ಪಟ 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 ಅಂತ ಹೇಳ್ಬಿಟ್ಟು ಮುಖ ತೊಳ್ಕೊಂಬಿಟ್ಬಿಟ್ಟು ಬಂದು ಕುಂತ್ಕೊಬಿಡೋಣ. ಇನ್ನೇನು ಇವತ್ತು ಮೊದಲನೇ ದಿನ ಅಡುಗೆ ಅಲ್ವಾ ಇವಳ್ದು, ಏನಾರ ಬಿಸಿ ಪಾಯಸನೋ ಗೀಸನೋ ಮಾಡಿತ್ತಾಳೆ, ಇಲ್ಲಾಂದ್ರೆ ಉಪ್ಪಿಟ್ಟು ಕೇಸರಿಬಾತ್ ಮಾಡಿತ್ತಾಳೆ ಕಣಮ್ಮ. ಬಾಯಾಗ ನೀರು ಹುಡ್ತೈತೆ. ಬಿರ್ನ ಮಕ ತೊಳ್ಕೊಂಬಿಟ್ಟು ಬಂದ್ಬಿಟ್ಟು ಬಿರ್ನ ಕುಂತ್ಕೊಬಿಡೋಣ. ನಾನು ಇಂತೋಳು ಸಿಗ್ತಾಳೆ ನನಗೆ ಸೌತಿ ಅಂತ ಅನ್ಕೊಂಡಿರ್ಲಿಲ್ಲ. ಸೌತಿಗಳು ಹೆಂಗೆ ಕಿತ್ತಾಡ್ತಾರೆ, ಇವಳೇ ಎಷ್ಟೋ ವಾಸಿ ಅನ್ನಿಸ್ತದೆ ನನಗಂತೂ ಕಣಮ್ಮ. ನಡಿ ಬಿರ್ನ ಬ್ರೆಸ್ ಕಿಸ್ ಎಲ್ಲ ಮಾಡ್ಕೊಂಬಿಟ್ಟು ಬಂದ್ಬಿಡ. ನಡಿ ಬಾ ಮಗಳೇ, ಈ ಮನೆಗೆ ಬಂದ್ಮೇಲೆ ಎಲ್ಲ ಒಳ್ಳೇದೇನೇ ಆಯ್ತೈತೆ. ಈ ಮನೆಗೆ ಒಳ್ಳೇದಕ್ಕಿನ್ನೂ ಬೇಕೇ. ಸರಿ ಬಾ ಮಕ ತೊಳ್ಕೊಂಬಿಟ್ಟು ಬರೋನಿ. ಏನಕ್ಕೋ ನಾಷ್ಟ ಗಿಷ್ಟ ಎಲ್ಲ ಆಗೋಯ್ತೇನೆ ಆಗ್ಲೇ ನೀ ಆರಾಮಾಗಿ ಓಡಾಡ್ಕೊಂಡು ಇದ್ಬಿಟ್ಟಿದ್ಯಾ? ಅಯ್ಯೋ ಈಗ ಬಂದವಳಲ್ಲ ನನ್ನ ಸೊಸೆ, ನನ್ನ ಮಗನ ಎಳ್ಳಿ ಎಂಡ್ರು. ಅಯ್ಯೋ ಒಂದು ಕೊಯ್ಯಾಗಿ ಈ ಕಡೆ ಪುಳ್ಳೆ ಮುಟ್ಟಕ್ಕೂ ಬಿಡಕ್ಕಿಲ್ಲ ಕಣಕ್ಕ. ನಾನು ಮಾಡ್ತೀನಿ. ಅಯ್ಯೋ ಶಿವನೇ, ಅತ್ತೆ ಬಿರ್ನ ಹೋಗ್ಬಿಟ್ಟು ಮಕ ಈಕ ತೊಳ್ಕೊಂಬಿಟ್ಟು ಬಂದ್ಬಿಡಿ. ಬಿರ್ನ ತಿಂಡಿ ಗಿಂಡಿ ಮಾಡಕ್ಬಿಡ್ತೀನಿ, ತಿನ್ಕೊಬಿಡಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಲಾ. ನಾನು ಅತ್ಲಾಗಿ ಇನ್ನೇ ಸತ್ತಾಯ್ತದೆ ಪಾಪ, ಇನ್ನು ಈಗ ತಿಂಡಿ ಇಕ್ಕಕ್ಕೆ ಹೋದ್ಲಾ. ನಾನು ಬಿಡು ಅಂತ ಹೇಳ್ಬಿಟ್ಟು ಸರ್ರ ಅಂತ ಹೇಳ್ಬಿಟ್ಟು ಅತ್ಲಾಗಿ ಬಂದ್ಬಿಟ್ಟೆ ನೋಡು. ಸುಮ್ಮನೆ ಈ ಕಡೆ ನನಗೆ ಸಿಕ್ಕೊಳ್ಳಲ್ಲ ಅಂತ ಸೊಸೆ ಸಿಗಕ್ಕೆ ಪುಣ್ಯನೇ ಮಾಡಿರ್ಬೇಕಕ್ಕ. ಏನು ಈಗಿನ ಕಾಲದಾಗೂ ಇಂಥ ಸೊಸೆನೆ ಅಲ್ಲ, ನಿಜವಾಗ್ಲೂ ಹಂಗೆ ಹೇಳ್ತಾವಳೇನಕ್ಕ? ದೇವ್ರಣ ಕೇಳ್ತೀನಿ, ನನ್ನ ಹತ್ರ ಎಲ್ಲ ನಾಳಾಗೋಗ್ಲಿ. ನಾನು ಬ್ಯಾಳಿಗೆ ಎದ್ಬಿಟ್ಟು ಮಮ್ತಿದ್ನು ಹಂಗೇನಿಯ ಬಂದವಳೆಲ್ಲ ಹೊಸೊಬ್ಳದು ಇಬ್ರದೂ ದೊಡ್ಡ ಜಗಳ ನೋಡ್ಬೇಕಾಯ್ತದೆ, ಏನು ಕ್ಯಾಮೆ ಮಾಡಕ್ಕೂ ಅಂತ ಟೆನ್ಷನ್ ಹೋಗ್ಬಿಟ್ಟಿದ್ದು ನನಗಂತೂ. ನನಗಂತೂ ಏನಪ್ಪ ಮಾಡೋದು ಅಂತ ಇದು ಮಾಡ್ಕೊಂತಿದ್ದೆ. ಆಮೇಲಿಂದ ನೋಡಮ್ಮ, ಆಮೇಲಿಂದ ಬಂದ್ಬಿಟ್ಟು ಎಲ್ಲ ನಾನೇ ಮಾಡ್ತೀನಿ ಅಂತ ಕುಂತ್ಕೊಬಿಟ್ಲ. ನನಗೆ ಆಶ್ಚರ್ಯವಾಗ್ಬಿಡ್ತು ಕಣಕ್ಕ. ಮಾಡ್ಬಿಡ್ತಾಳಲ್ಲ ಕೆಲಸನ. ಅಪ್ಪ ಸದ್ಯ ಬಿಡು, ಹೆಂಗ ಒಳ್ಳೆ ಸೊಸೆ ಸಿಕ್ಬಿಟ್ಲು ನನಗಂತೂ. ಇದೇನಕ್ಕ ಹಿಂಗೆ ಹೇಳ್ತೀಯಾ? ನಾನು ಅನ್ಕೊಂಡಿದ್ದೆ ಇವತ್ತು ನಿಮ್ಮ ಮನೆಗೆ ಮಹಾಯುದ್ಧನೇ ನಡೆದ್ಬಿಡ್ತದೆ, ಮನೆ ಮುಂದೆ ಜನ ಸೇರೋದು ಗ್ಯಾರಂಟಿ. ಈ ಬಿಬ್ರೇಂಡ್ರು ಒಂದೊಂದು ಮನೆಗೆ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗಕ್ಕೆ ಆಯ್ತದೇನಕ್ಕ? ಕಿತ್ತಾಡ್ಕೊಂಡು ಕುಂತ್ಕೊಂತಾರೆ ದಿನ ಬೆಳಗ್ಗೆ ಆದ್ರೆ ನಿಮ್ಮ ಮನೆ ಮುಂದೆ ಜಗಳವೇನೇನಿಯಾ ಅಂತ ಭಾಳ ಆಸೆನಾಗೆ ಅನ್ಕೊಂತಿದ್ದೆ. ಆಸೆ ಅಂದರೆ ಆಸೆ ಅಲ್ಲ, ಟೆನ್ಷನಾಗಿ ಅನ್ಕೊತಿದ್ದೆ. ಹಂಗೆ ಜಗಳಗಳು ಶುರುವಾಯ್ತವೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ನೀನು ಹಿಂಗೆ ಹೇಳ್ತಿದ್ಯಲ್ಲಕ್ಕ, ಹಂಗಾರೆ ಬೆಳಿಗ್ಗೆ ಏನು ಜಗಳವೇ ನಡೀಲಿಲ್ವೇ? ನಮ್ಮ ಮನೆಗೆ ಯಾಕೆ ಜಗಳ ನಡೀತದೆ? ನಡೆದ್ರೆ ಕಂಡ್ರ ಮನೆಗೆ ನಡಿಬೇಕಷ್ಟೇ. ಇನ್ನು ಮ್ಯಾಲೆ ನಮ್ಮ ಮನೆಗೆ ಜಗಳಕ್ಕೆ ಮಗಳ ಎಲ್ಲನೂ ನಡಿಯಮ್ಮ ಅತ್ತೆ ಇಲ್ಲ. ನನ್ನ ಸೊಸೆ ಅಪ್ರಂಜಿ ಸಾರಿ, ನನ್ನ ಸೊಸೆ ಬಿಸಿಗೆ ಏನಾರ ಮಾಡಿಕ್ಕಿತ್ತಾಳೆ ಪಾಪ. ನಿನ್ನ ಸೊಸೆ ಮೊದಲೇ ನೀ ಮೂಗು ಮುರಿತಾಳಲ್ಲ, ಹೋಗು ನೀನೇನಿಯ ಮಾಡ್ಕೊಂಡು ತಿನ್ಬೇಕೇನೋ. ಹೋಗಕ್ಕ ಏನಾರ ಮಾಡ್ಕೊಂಡು ತಿನ್ನು. ನನ್ನ ಸೊಸೆ ಕಾಯ್ಕೊಂಡಿತ್ತಾಳೆ, ಆಮೇಕಿಂದ ಅತ್ತೆ ಅಂತ ಕೂಗಾಡ್ಬಿಡ್ತಾಳೆ ಕಣಮ್ಮ. ನಾನು ಹೋಯ್ತೀನಿ, ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಆಮೇಕಿಂದ ಮುದ್ದೆ ಅಂದಂಗೆ ಸಿಗ್ತೀನಿ ತಗ. ಅಲ್ಲ, ಈಗಿನ ಕಾಲದಾಗ ನಾನೇ ಕೆಲಸ ಮಾಡ್ತೀನಿ ಅಂತ ಮ್ಯಾಲ್ ಬಿದ್ದು ಬರೋ ಅಂಥ ಸೊಸೆಗಳು ನಿಜವಾಗೂ ಅವರ ಇಲ್ವಲ್ಲ? ನನಗೇನಂಗೆ ಅನ್ಸೋದೇ ಇಲ್ವಲ್ಲ. ಎಲ್ಲೋ ಏನೋ ತೆಪ್ಪಾಗೈತಿ ಅಂತ ಅನ್ನಿಸ್ತದೆ. ಅದು ಹೆಂಗೆ ಸಾಧ್ಯ ಅಂತ. ಈ ಅಮ್ಮನೆ ಸುಳ್ಳು ಹೇಳ್ತಾವಳು ಇಲ್ಲ ಏನು ಕತೆಯೋ ಬಿಡು. ಊರಿಗೆ ಬಂದಳು ನೀರಿಗೆ ಬರ್ತಿದ್ದಂಗೆ ಇತ್ತಾಳ, ನೋಡಾಯ್ ಬಿಡನ್ ಬಿಡು ಏನಾರ ಮಾಡ್ಕೊಳ್ಳಿ ಗೊತ್ತಾಯ್ತದೆ. ಅಯ್ಯೋ ಅತ್ತೆ ಎಲ್ಲಾಯ್ತು, ನೀವಿಬ್ರು ತಿಂಡಿ ಕುಂತ್ಕೊಬಿಟ್ರಿ. ಅತ್ತೆ ನೆನೆಯ ಕಾಣ್ತಿಲ್ವಲ್ಲ? ಅತ್ತೆ ಎಲ್ಲಾಯ್ತು? ಈಗಳವ ಬಂದೆ ಹೊಸಿ ಕ್ಯಾಮೆ ಇತ್ತು, ಈಚೆ ಕಡೆ ಹೋಗಿದ್ದೆ ಬಂದೆ. ಆಯ್ತಾ ತಿಂಡಿ? ನೋಡಿ ಬನ್ನಿ ಬಿಗ್ರೆ, ನೀವು ಅಡುಗೆ ಮನೆಗೂ ಬರಬಾರ್ದು, ನೀವು ಇಲ್ಲೇ ಇರಬೇಕು. ತಂದು ಬಡಿಸ್ತೀನಿ ಅಂತ ಕೂರಿಸ್ಬಿಟ್ಟವಳು. ನೋಡಿ ಬನ್ನಿ ನಿಮ್ಮ ಸೊಸೆ. ಹೌದೇ ಬಿಡಮ್ಮ, ಬರೋದೇ ಇಲ್ಲ ನಾವು. ಎಲ್ಲಪ್ಪ ನನ್ನ ಗಂಡ ಬರಲೇ ಇಲ್ವಲ್ಲ? ಅಯ್ಯೋ ಎಲ್ಲೋದ್ರು? ಅಯ್ಯೋ ನೀವು ಬಂದ್ರಾ? ಬನ್ನಿ ಕುಂತ್ಕ ಬನ್ನಿ. ಅಯ್ಯೋ ತಿಂಡಿ ಇಕ್ತೀನಿ. ಅಯ್ಯೋ ಬ್ಯಾಳಿಗೆ ಯಾಕೆ ಹೊಟ್ಟೆನೇ ಸಿಕ್ತಿಲ್ಲ ನನಗೆ. ಈಗ ತಿಂದ್ಬಿಟ್ಟಿನಿ, ಏನು ಮಾಡೋಣ? ಬೇಡ ನನಗಂತೂ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಆಯ್ತು ಬಿಡಿ. ಓ ಅಪ್ಪ
ಇಡ್ಲಿ 2-3 ಇಡ್ಲಿ ಸಂದಾಗ ತಿನ್ಬಿಟ್ಟು ಬಂದ್ಬಿಟ್ಟೆ ತಟ್ಟೆ ಇಡ್ಲಿಯ ಸಾಕು. ನನಗೆ ಗೊತ್ತು ಬಿಡು ಇವಳು ಮಾಡೋ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ಅಯ್ಯೋ ಇದೇನು ಸೊಸೆ, ಅದೇನೋ ತಿಂಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇನಿದು ಎಲ್ರಿಗೂ ಗಂಜಿ ಕೊಟ್ಬಿಟ್ಟಿದ್ಯಲ್ಲ ಅತ್ತೆ. ಅದೇನೋ ಅಂತಾರಲ್ಲ ದೇಹಕ್ಕೆ ತಂಪು ಜುಟ್ಟಿಗೆ ಭದ್ರ, ಕುಡ್ಕಳಿ ಬೋ ಸಂದಾಗಿರ್ತದೆ ಗಂಜಿ ಮಾತ್ರನೂ. ಅದಕ್ಕೆ ಹೇಳಿದ 10 ನಿಮಿಷಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನಂತೂ ವಾರಕ್ಕೆ 4 ದಿನ ಬೆಳಿಗ್ಗೆ ತಿಂಡಿಗೆ ಗಂಜಿನೆನೆಯ ಕುಡಿಯೋದು ನಾನಂತೂ ಕೇಳಿ. ನನ್ನ ಗಂಡಂಗೂ ಗಂಜಿನೆನೆಯ ಕೊಡ್ತಾ ಇದ್ದೆ, ಬೋ ಸಂದಾಗಿರ್ತದೆ. ಅವರು ಖುಷಿಯಾಗಿ ಕುಡಿಯೋರು. ನನ್ನ ಕರ್ಮ ಅಲ್ವಾ. ಕುಡೀರಿ ಗೊತ್ತಾಯ್ತದೆ. ಏನು ವಾರಕ್ಕೆ 4 ದಿನ ಗಂಜಿನ? ಇನ್ನೇನು ಚಿತ್ರಾನ್ನ ಉಪ್ಪಿಟ್ಟು ಅವೆಲ್ಲ ಮಾಡ್ಕೊಂಡು ತಿಂದರೆ ಅವಕ್ಕೆ ಎಷ್ಟು ಈರುಳ್ಳಿ ಬೇಕು, ಎಷ್ಟು ಮೆಣಸಿನ್ಕಾಯಿ ಬೇಕು, ಯಪ್ಪ ಎಷ್ಟು ಬೇಕು ಹೇಳಿ. ಅದ್ರ ಬದಲು ಗಂಜಿ ಕುಡ್ಕೊಬಿಟ್ರೆ ನಡೆದೋಯ್ತದಲ್ಲ. ತರಕಾರಿ ಅಂತೂ ತಿಂಗ್ಳಿಗೊಂದು ಕಿತ್ತ ತಗೋತಿದ್ದೆ ಅಷ್ಟೇ ನಾನಂತೂ ಕೇಳಿ. ಅಲ್ವೇನ್ರಿ? ಅಷ್ಟೇ, ವರ್ಷಕ್ಕೆ 12 ಕಿತ ತರಕಾರಿ ತಂದ್ಬಿಟ್ರೆ ಸಾಕು, 10 ರೂಪಾಯಿ ಖರ್ಚಿರಕ್ಕಿಲ್ಲ. ಆಗಲೇ ಹೇಳ್ದೆ, ಕೇಳಿಸ್ಕೊಂಡ್ರ? ಯಾರೋ ಕೇಳಿಸ್ಕೊಂಡ್ಲಿಲ್ಲ. ಕುಡೀರಿ ಬಿಸಿ ಗಂಜಿಯ ಕುಡ್ಕೊಂಡು ತಣ್ಣಗಿರ್ರಿ. ಇದೇನಿಯ ನಿಮ್ಗೆ ಇವತ್ತಿನ ಊಟ ತಿಂಡಿ ಎಲ್ಲನೂ ಆಗಬೇಕು. ಮನೆಯಾಳಿ ನಾನು ಹೆಂಡ್ತಿ ಜಾಸ್ತಿ ದುರಂಕಾರ ಮಾಡೋಳು ಈ ಮಮ್ತಿ, ಇವಳಿಗೆ ಆಗಬೇಕು. ಸರಿಯಾಗಿ ಆಯ್ತದೆ. ಅಲ್ಲ ಇದನ್ನೇ ನಾಷ್ಟ ಅಂತ ಹೇಳ್ಬಿಟ್ಟು ಹೆಂಗೆ ತಿನ್ನಕ್ಕಾಯ್ತದೆ? ಅಲ್ಲ ಒಳಗಡೆ ಏನು ಮಾಡಿಲ್ವಾ? ಉಪ್ಪಿಟ್ಟು ಗಿಪ್ಪಿಟ್ಟು? ತಮಾಸೆ, ನೀವಂತೂ ಒಂಥರ ತಮಾಸೆ ಮಾಡ್ತೀರಪ್ಪ. ಕುಡ್ಕೊಳ್ಳಿ ಬಿರ್ನ ಮಮ್ತಿ. ನೀನು ಬೇಕಾದ್ರೆ ಇನ್ನೊಂದು ಹಾಕ್ಸ್ಕೊಂಡು ಕುಡಿ, ಇನ್ನೊಂದು ಗಡಿಗೆ ಹಾಕ್ಸ್ಕೊಂಡು ಕುಡಿ. ಏನು ಬೇಜಾರಿಲ್ಲ, ಬಸ್ರಿ ಅಲ್ವಾ, ಕುಡಿಬೇಕು. ನೀನು ಸಂಡ ಕುಡಿ ಸರಿನಾ ರೀ? ನೀವು ಬೇಡ ಅಂತ ಹೇಳಿದ್ರಿ ಬಿಡಿ, ಹೆಂಗೋ ಒಂದು ಟೈಮ್ದು ಮಿಕ್ಕತ್ತು. ನಾನೊಂಚೂರು ಕುಡ್ಕೊಂಬಿಟ್ಟು ನಡೀರಿ ಊರಿಗೆ ಹೋಗ್ಬಿಟ್ಟು ಹೊಸ ಹೊಡ್ಕೊಂಬಿಟ್ಟು ಬರೋಣ. ಯಾರು ದಿನ ಹಾಲ್ಗೆ ದುಡ್ಡು ಕೊಟ್ಟು ತಗೋತಾರೆ? ನಡೀರಿ ಹೋಗ್ಬಿಟ್ಟು ಹೊಡ್ಕೊಂಬಿಟ್ಟು ಬರೋಣ ಸನ. ನಡಿ. ಅಲ್ಲ ಈಗ ಸರಿ, ಮಧ್ಯಾಹ್ನಕ್ಕೆ ಮತ್ತೆ ನೀನು ಅಲ್ಗೋದ್ರೆ ಮಧ್ಯಾಹ್ನಕ್ಕೆ ಊಟ? ರಾತ್ರಿದು ಯಾ ಪಟ್ಟಿ ಮಿಕ್ಕೈತೆ ಅಂತೀನಿ ಅನ್ನ, ಯಾ ಪಟ್ಟಿ ಮಿಕ್ಕೈತೆ. ಅದಕ್ಕೆ ಈರುಳ್ಳಿನೂ ಖಾರದ ಪುಡಿ ಒಂಚೂರು ಹುಣಸೆಹಣ್ಣು ನೀರು ಹಾಕ್ಬಿಟ್ಟು ಕಿವುಚ್ಬಿಟ್ಟು ಮಡಗಿದ್ದೀನಿ. ಹಾಗೋಯ್ತಲ್ಲ. ರಾತ್ರಿಗೂ ಅದನ್ನೇ ತಿನ್ಕೊಂಡ್ರೆ ಆಯ್ತದೆ, ಮಧ್ಯಾಹ್ನಕ್ಕೂ ಅದೇ ಆಯ್ತದೆ. ಕಿವುಚ್ಬಿಟ್ಟು ಎಲ್ಲ ಮಡಗಿದ್ದೀನಿ. ನಾನು ಹೋದ್ರೂ ತಿನ್ಕೊಬಿಡಿ. ನಂದು ನನ್ನ ಗಂಡಂದು ಹೆಂಗೋ ನಡೀತದೆ ಈಚೆ ಕಡೆ. ನೀವು ತಿನ್ಕೊಳ್ಳಿ ರೀ. ಬಿರ್ರಿ, ಹೋಗ್ಬಿಟ್ಟು ಗಂಜಿ ಕುಡ್ಕೊಂಬಿಟ್ಟು ಬರ್ತೀನಿ. ಬಿರ್ನ ಹೋಗೋಣ. ಸರಿ ಅನುಭವಿಸ್ಕೊಂಡು ಸಾಯ್ರಿ, ಗೊತ್ತಾಯ್ತದೆ. ಮೈ ಪೊಗ್ಸ್ಬಿಟ್ಟು ಕೆಲಸ ಮಾಡೋಕ್ಕೆ ಕೆಲಸ ಮಾಡೋಕೆ ಒದ್ದಾಡ್ಕೊಂಡು ಸಾಯ್ತಿರಲ್ವಾ? ಇವಾಗ ನಿಂಗೆ ಆಗ್ಬೇಕು ಬಾ. ಸರಿಯಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಯಾ ಪಾಟಿ ದುರಹಂಕಾರ ಇವಕ್ಕೆಲ್ಲನೂ ಮಾಡಿ. ಅಮ್ಮ ಮಗಳೇ, ಈ ಗಂಜಿನೆನೆಯ ತಿಂಡಿ ಅನ್ಕೋಬೇಕಾ? ಬೆಳಿಗ್ಗೆ ಎಲ್ಲನೂ ಹೆಂಗೋ ಅತ್ಲಾಗೆ ತಿನ್ಕೋಬೋದು ಅಂತ ಅನ್ಕೊಂಡಿದ್ವಲ್ಲಮ್ಮ. ಇವಾಗ ನೋಡಿದ್ರೆ ಹಿಂಗಾಯ್ತಲ್ಲಮ್ಮ. ಅಯ್ಯೋ ಇದೇನೇ ಈ ಗಂಜಿನೆನೆಯ ತಿಂಡಿನಂತೆ. ಮಧ್ಯಾಹ್ನ ಖಾರದ ಪುಡಿ ಕಲಸಿಕೊಳ್ಳಂತೆ, ಗೊಜ್ಜು, ಖಾರದ ಗೊಜ್ಜು. ರಾತ್ರಿ ಅದು ಅನ್ನ ತಿನ್ಬೇಕಂತೆ. ರಾತ್ರಿಗೂ ಅದೇ ಆಯ್ತದೆ ಅಂತ ಬೇರೆ ಹೇಳ್ತಾವಳಲ್ಲ. ಅಯ್ಯೋ ಅಲ್ಲ, ರಾತ್ರಿ ಮಿಕ್ಕಿತ್ತಲ್ಲ ಹಂಗೆ ಹೇಳ್ತಾವಳೆ. ದಿನ ಯಾರನ್ನ ಗಂಜಿನೆನೆಯ ಕೊಡ್ತಾರಾ ಹೇಳು? ದಿನ ಯಾರನ್ನ ಗಂಜಿ ಕೊಡ್ತಾರಾ? ಕೊಡಕ್ಕಿಲ್ಲ. ಇವತ್ತು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮಗಳೇ. ಸರಿನಾ? ನಾಳೆಯಿಂದ ಎಲ್ಲೋ ಬ್ಯಾರೇದು ಮಾಡ್ತಾಳೆ ಅಂತ ಅನ್ನಿಸ್ತದೆ. ಅಯ್ಯೋ ಹೊಟ್ಟೆ ಬೇರೆ ಗೊಡ ಅಂತ ಸಿತಾಯ್ತೆ. ಈಗ ನೋಡ್ರೆ ಗಂಜಿನ ಹೊಟ್ಟೆ ತುಂಬ್ತದೆ ಅಂತ ಯಾರು ಹೇಳಿದ್ದು? ಇವಳು ಯಾಸಿ ಮೇಳಪ್ಪ ಇವಳು. ಬಂದ್ಬಿಟ್ಟು ಗಂಜಿ ಕುಡಿಸ್ತಾವಳಲ್ಲ. ಬಿಡು, ಏನು ಮಾಡೋಕ್ಕಾಗಿಲ್ಲ. ಒಂದೇ ಒಂದು ಟೇಮ್ ಅಲ್ವಾ, ಹೆಂಗ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ರೆ ಆಯಿತು. ನಾಳೆಗೆ ಏನಾರ ಬಿಸಿ ಬ್ಯಾರೇದು ಮಾಡ್ತಾಳೆ ಅಂತ ಅನ್ನಿಸ್ತದೆ. ಅಮ್ಮ ಅವಳದು ಹೆಂಗಮ್ಮ ವಾರಕ್ಕೆ 4 ದಿನ ಗಂಜಿ ಕುಡ್ಕೊಂಡಿತ್ತಿದ್ಲು? ಅದು ಹೆಂಗಿತ್ತಿದ್ಲೋನೇ ನನಗಂತೂ ಗೊತ್ತಿಲ್ಲ. ಅವಳು ಮನೆ ಮಠ ಎಲ್ಲ ನೋಡ್ಬಿಟ್ಟು ಯಾ ಪಾಟಿ ಸಂದ ಕೊಟ್ಟವನೆ ಅಂತ ಅಂದ್ಕೊಂಡು ದಿಲ್ದಾರ್ ಅಂದ್ಕೊಂಡ್ರೆ ಇವಳು ಯಾಕೋ ಕಂಜೂಸಿ ಅನ್ಸಲ್ವೇನೆ ನಿಂಗೆ? ಸುಮ್ಕಿರಮ್ಮ, ನೀನು ಎದುರ್ಸಕ್ಕೆ ಹೋಗ್ಬೇಡ. ನೀನು ನೋಡೊಳ್ಳೆ ಸಂದ ಕೇಳ್ತೀಯ. ಇವಾಗ ಕುಡಿ ನೀನು ನೋಡ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಏನೋ ಒಂದು ನಾವೇ ಮಾಡ್ಕೊಂಡ್ರೆ ಆಯ್ತು. ಸರಿ ಆಯ್ತು. ಆಯ್ತೇನೆ ಶಾರದಾ? ಊರಿ ರೆಡಿ ಅದೇ ಬಾ, ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ನಡೀರಿ, ಸುಮ್ಕೇನಿ ಅತ್ಲಾಗ ನಡ್ಕೊಂಡೇ ನೀವು ಹೊಂಟ್ಬಿಡೋಣ. ಸುಮ್ಮನೆ ಅದಕ್ಕೊಂದು ದಂಡ ಪೆಟ್ರೋಲ್ಗೆ ತಿರುಗೋಸ್ತ ನೋಡ್ಕೊಂಬಿಟ್ಟು ಬರೋಕ್ಕೆ ತಿರ್ಗಿ ಹೆಂಗಿದ್ರು ನಡ್ಕೊಂಡೇ ನೀವು ಬರ್ಬೇಕಲ್ಲ. ಅಯ್ಯೋ ಗಾಡಿನಾಗ ಹೊಡ್ಕೊಂಬಿಟ್ಟು ಬಂದ್ರು ಆಯ್ತದಲ್ಲ. ಅದು ಬೇರೆ ದುಡ್ಡು ದಂಡ. ನಡೀರಿ ಸುಮ್ಕೇನಿಯ ಬಿರ್ನ ಹೋಗ್ಬಿಟ್ಟು ಬಿರ್ನ ಹೊಡ್ಕೊಂಬಿಟ್ಟು ಬರನಿ. ಹೆಂಗೋನು ಬೆತ್ತ ಯಾವಳು ಸಗಣಿ ಎಲ್ಲ ತುಂಬಾಕೊಳ್ಳೋ ಏನೋ. ನನಗಂತೂ ಟೆನ್ಷನ್ ಆಯ್ತೈತಿ. ನಡಿ ಬಿರ್ನ. ಅಯ್ಯೋ ಮರಿದಿದ್ದಂಗೆ ತಿನ್ಕೊಳ್ಳಿ. ಕೈಗೊಜ್ಜ ಕಳ್ಸ್ಬಿಟ್ಟು ಇಕ್ಕಿವ್ನಿ, ಮರಿದಿದ್ದಂಗೆ ತಿನ್ಕೊಳ್ಳಿ ಸರಿನಾ? ರಾತ್ರಿಗೂ ಅದನ್ನೇ ನೀ ತಿನ್ಕೊಂಡ್ರೆ ಆಯ್ತು. ಚೆಲ್ಲಕ್ಕೆ ಹೋಗ್ಬಿಡಿ. ಎತ್ತಿಕ್ಕಿರಿ. ಅಡುಗೆ ಮನೆ ಬಾಕ್ಲಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಬೆಕ್ಕು ಗಿಕ್ಕು ಎಲ್ಲ ಒಳಗಡೆ ಕೊಂಡೋಗ್ಬಿಟ್ಟು ಹಾಲೆಲ್ಲ ಕುಡ್ಕೊಬಿಡ್ತಾವೆ. ಇರೋದು 2 ಪಾಯಿಂಟು ಅಂತ ಹೇಳ್ಬಿಟ್ಟು ಎಲ್ಲನೂ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಮಡಗಿವ್ನಿ. ಎಲ್ಲ ತಿನ್ಕೊಬಿಡಿ. ಅಲ್ಲೇ ಇಕ್ಕಿ ಬೇಕಾದ್ರೆ ತೊಳಿಬೇಡಿ. ನಾನು ತೊಳ್ಕ ತಿನ್ ಬಂದ್ಬಿಟ್ಟು ಎಲ್ಲ ಇವಳು ಮಕ ಮುಚ್ಚ ಅಡುಗೆ ಮನೆ ಬಾಗ್ಲಾಕೊಂಡು ಹೋಯ್ತಾಳ ಅಂತ ಕಣ್ಮಗಳೇ. ಅಯ್ಯೋ ಅಮ್ಮ, ನಿಜವಾಗೂ ಅಡುಗೆ ಮನೆ ಬಾಗ್ಲಾಕೊಂಡು ಹೊಂಟ್ಬಿಟ್ಟವಳು ಕಣಮ್ಮ. ಅಯ್ಯೋ ಇವಳು ಯಾಕೆ ಹಿಂಗೆ ಮಾಡಿದ್ಲು? ಬಿಡು ಬಾರೆ, ಎಲ್ಲೋ ಮೊದಲನೇ ದಿನ ಹಂಗೆ ಮಾಡವಳೆ. ಎಲ್ಲನೂ ಈಚೆ ಕಡೆ ಇಕ್ಬಿಟ್ಟು ಹೋಗೋಳ ಕಣಮ್ಮ. ತಪ್ಪಳೆನಾಗೆ ರಾತ್ರಿ ಮಿಕ್ಕಿರ ಅನ್ನ ಹಂಗೆ ಏನು ಮಾಡಿಲ್ಲ. ಸಾರು ಕೈಗೊಜ್ಜು ಕಲಿಸ್ಬಿಟ್ಟು ಇಕ್ಕೈತೆ ಅಷ್ಟೇನೇನಿಯ. ಯಾಕೋ ನನಗೆ ಬಲ್ಗಡೆ ಕಣ್ಣು ಎಲ್ಲ ಹೊಡಿತಾಯ್ತಲ್ಲ.